ನಮ್ಮ ಜೊತೆ ಜಿ ಟಿ ದೇವೇಗೌಡರು ಮಾತಾಡ್ತಾ ಹೋಗ್ತೇನೆ ಸರ್. ಈಗ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ರ ಸರ್, ಯಾಕೆ ಸರ್ ರಾಜೀನಾಮೆಗೆ ಸರ್ ರಾಜೀನಾಮೆಗೆ ಯಾಕೆ ಈಗ ಈಗ ರಾಜೀನಾಮೆ ಬೇಡ ಅಂತ ಹೇಳ್ತೀರಲ್ಲ, ಏನಕ್ಕೆ ಸರ್? ಯಾರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಡ ಅಂತ. ನಾನು ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವ್ರಿಗೆ ಹೇಳ್ತಿಲ್ಲ. ಇವ್ರು ಅವ್ರನ್ನ ಕೊಡಿ ಅಂತಾರ, ಇವ್ರನ್ನ ಕೊಡಿ ಅಂತವ್ರಲ್ಲ. ಅವರು ಅವ್ರ ಪತ್ನಿ ಅವ್ರು ತಿಳಿತೋ ತಿಳಿದಿಲ್ವೋ, ಸಂಬಂಧ ಇದೆಯೋ ಇಲ್ವೋ ತನಿಖೆಯಿಂದ ಬರ್ತದೆ ಅಲ್ಲ. ಆದರೆ ಆಲೆ ನೀವು ಇಡಿ ಲೋಕಾಯುಕ್ತ ಎಲ್ಲ ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ರಾಜ್ಯಪಾಲರು ಹೇಳಿದ್ರು. ಕೋರ್ಟ್ ಕೂಡ ಅದನ್ನ ಎತ್ತಿಡಿದಿದೆ. ಇನ್ವೆಸ್ಟಿಗೇಷನ್ ಅಂದ್ರೆ ಇನ್ಕ್ವೈರಿ ನಡೀತಾ ಇದೆ, ನಡೀಲಿ, ತೀರ್ಮಾನ ಏನ್ ಬರುತ್ತೆ ಆಗುತ್ತೆ. ಅಲ್ಲ, ಎಲ್ಲರೂ ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ. FIR ನಾನು ಹೇಳ್ತಿರೋದು ಸಿದ್ದರಾಮಯ್ಯನವರು FIR ಗೋಸ್ಕರ ರಾಜೀನಾಮೆ ಕೊಡಿ. ಯಾರ್ಯಾರ ಮೇಲೆ FIR ಆಗಿದೆ ಎಲ್ಲರೂ ಕೊಡ್ಬೇಕು. ಕುಮಾರಸ್ವಾಮಿ ಅವರು ಪದೇ ಕೇಳ್ತಾರೆ ಅಂತ ಹೇಳಿದ್ರಿ ಸರ್ ನೀವು. ನಾನು ಕುಮಾರಸ್ವಾಮಿ ಹೆಸರೇ ಹೇಳಿಲ್ಲ ಸರ್. ಅದೇ ಸಚಿವರುಗಳು ಕೇಂದ್ರದಲ್ಲೆಲ್ಲ ಕೂತ್ಕೊಂಡು ಈ ರೀತಿ ಹೇಳ್ತಾರೆ. ಕೇಂದ್ರದಲ್ಲಿ 5 ವರ್ಷ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ. ಅವರು ಅಭಿವೃದ್ಧಿ ಮಾಡಿ ರಾಷ್ಟ್ರದಲ್ಲಿ ಇವ್ರಿಗೂ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಇವರು 5 ವರ್ಷ ಇಲ್ಲ. ಕುಮಾರಸ್ವಾಮಿ ಮೇಲೂ ಕೂಡ FIR ಇದೆ ಸರ್, ಹಾಗಾಗಿ ರಾಜೀನಾಮೆ ಕೊಡಿ ಅಂತ ಇವ್ರು ಈಗ ಅಶೋಕ್ ಮೇಲೂ ಇದೆ, ಈಗ ಬಂದಿದೆ. ಕುಮಾರಸ್ವಾಮಿ ಅವ್ರ ಮೇಲೂ ಬಂದಿದೆ, ಸಿದ್ದರಾಮಯ್ಯವ್ರು ಬಂದಿದೆ, ಯಡಿಯೂರಪ್ಪನವ್ರ ಮೇಲೆ ಬಂದಿದೆ. ಇವರೆಲ್ಲ ರಾಜಕಾರಣಿಗಳು ಅಪಾರ ಸೇವೆ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸಗಳನ್ನ ನೆನೆಸಬೇಕೆ ಹೊರತು ಯಾವುದೋ ಒಂದು ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ಅದನ್ನೇ ಎತ್ತಿಡ್ಕೊಂತ ಸರಿ ಇಲ್ಲ. ರಾಜೀನಾಮೆ ಕೊಡಬಾರ್ದು ಅಂತ ಸರ್. ಯಾರು ರಾಜೀನಾಮೆ ಕೊಡಬಾರ್ದು. ಇದಿಷ್ಟು ಶಾಸಕರಂತಹ ಜಿ ಟಿ ದೇವೇಗೌಡರವರು ಮಾತು. ಕ್ಯಾಮರಾಮನ್ ರಘು ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.